ಮೈಸೂರಿಂದ ಬೆಂಗಳೂರು ಹೋಗ್ತಾ ಇದ್ದೀನಿ. ದೇವಗಳನ್ನೆಲ್ಲ ನೀವು ನೋಡ್ಕೋಬೇಕು. ಸ್ಕಿಪ್ ಮಾಡೋದಕ್ಕೋಸ್ಕರ ಒಂದ್ ರೋಡ್ ಇದೆ, ಸಣ್ಣ ಹಳ್ಳಿ ಒಳಗೆ ಬರ್ತೀವಿ. ಮಳೆಗಾಲದಲ್ಲೆಲ್ಲ ಬಂದ್ರೆ ಓಡಾಡಕ್ ರೋಡ್ ಚೆನ್ನಾಗಿರಲ್ಲ, ನೋಡ್ಕೊಂಡ್ ಬನ್ನಿ. ಕಾಲಲ್ಲಿ ಒಳಗಡೆ ಹೋಗ್ತೀವಿ. ನಾವಿರೋದು ಎಕ್ಸ್ಪ್ರೆಸ್ ವೇ, ಅಂದ್ರೆ ಬೆಂಗಳೂರು ಟು ಮೈಸೂರು ಹೈವೇ, ಮೈಸೂರಿಂದ ಬೆಂಗಳೂರು ಹೋಗ್ತಾ ಇದ್ದೀನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ನಾವು ಇಲ್ಲಿ ಮಂಡ್ಯನ ಸುತ್ಕೊಂಡು ಹೋಗ್ಬೇಕು ಸಿಟಿ ಒಳಗಡೆಯಿಂದ. ಸೊ ಅದನ್ನ ಸ್ಕಿಪ್ ಮಾಡೋದಕ್ಕೋಸ್ಕರ ಒಂದ್ ರೋಡ್ ಇದೆ. ನೀವು ಈ ರೋಡಲ್ಲಿ ಸ್ಟ್ರೈಟ್ ಹೋದ್ರೆ ಮಂಡ್ಯಕ್ಕೆ ಸಿಗ್ತೀರಾ. ಸೊ ಲ್ಯಾಂಡ್ ಮಾರ್ಕ್ ಏನಂತ ಕೊಡ್ಲಿ, ಎಕ್ಸಿಟ್ ಆಗುತ್ತೆ. ಎಕ್ಸಿಟ್ ಅಲ್ಲಿ ಬಂದ್ರೆ ಇಲ್ಲಿ ಸರ್ಕಲ್ ಸಿಗುತ್ತೆ. ಸರ್ಕಲ್ ಅಲ್ಲಿ ಒಳಗಡೆ ಹೋಗ್ಬಿಡಿ. ರೈಲ್ವೆ ಕ್ರಾಸಿಂಗ್ ಇದೆ. ಸೊ ಒಂದ್ ಸಣ್ಣ ಹಳ್ಳಿ ಒಳಗೆ ಬರ್ತೀವಿ. ಇಲ್ಲಿ ರೋಡು ಇವಾಗ ಸ್ವಲ್ಪ ಈ ತರ ಇದೆ, ಬಟ್ ನಿಮ್ಗೆ ಮಳೆಗಾಲದಲ್ಲೆಲ್ಲ ಬಂದ್ರೆ ಓಡಾಡಕ್ ರೋಡ್ ಚೆನ್ನಾಗಿರಲ್ಲ, ನೋಡ್ಕೊಂಡ್ ಬನ್ನಿ. ಸೊ ಕೈಂಡ್ ಆಫ್ ಆಫ್ ರೋಡ್ ಇದೆ. ಯಾರು ಆಫ್ ರೋಡ್ ಓಡಿಸ್ಬೇಕು ಅಂತ ಇರ್ತೀರ, ಬಂದು ನೀವು ಟ್ರೈ ಮಾಡ್ಬೋದು. ಮಿಸ್ಸಿಂಗ್ ದೋಸ್ ಡೇಸ್ ಅಲ್ಲ. ಎಂತ ಒಳ್ಳೆ ಫ್ರೆಂಡ್ಸ್. ಇಲ್ಲಿ ಬಂದು ಇಲ್ಲಿ ರೈಟ್ ತಗೊಂಡ್ರೆ ಡೈರೆಕ್ಟ್ ನಾವು ಎಕ್ಸ್ಪ್ರೆಸ್ ವೇ ಸರ್ವಿಸ್ ರೋಡ್ಗೆ ಕನೆಕ್ಟ್ ಆಗ್ತೀವಿ. ಬಟ್ ರೋಡಲ್ಲಿ ಹುಷಾರಾಗಿ ಬನ್ನಿ. ನೈಟ್ ಹೊತ್ತು ಒಬ್ಬೊಬ್ಬರೇ ಬರಬೇಡಿ, ಭಯ ಆಗುತ್ತೆ ಅನ್ನೋರು. ಇಲ್ಲ ನನಗೆ ಧೈರ್ಯ ಜಾಸ್ತಿ ಇದೆ ಅಂದ್ರೆ ಖಂಡಿತವಾಗಿ ಬನ್ನಿ, ತಲೆನೇ ಕೆಡಿಸ್ಕೊಬಿಡ್ರಿ. ಹಳ್ಳಿ ಸೇಫ್ ಆಗಿದೆ, ಬಟ್ ಧೈರ್ಯ ಇರಲಿ. ಮನುಷ್ಯರ ಬಗ್ಗೆ ಸೇಫ್ ಅಂತ ನಾನು ಹೇಳ್ಬೋದು, ಬಟ್ ದೇವಗಳನ್ನೆಲ್ಲ ನೀವು ನೋಡ್ಕೋಬೇಕು. ಕಿಡಿಂಗ್ ಯಾರು. ಸೊ ಇಲ್ಲೇನ್ ರೈಲ್ವೆ ಕ್ರಾಸಿಂಗ್ ಹೋಗಿದೆ, ಇದಕ್ಕೋಸ್ಕರ ಅಲ್ಲಿಂದ ರೋಡ್ ನ ನಿಲ್ಸಿದ್ದಾರೆ. ಸೊ ಇಲ್ಲಿಂದ ನಿಮ್ಗೆ ನಾರ್ಮಲ್ ರೋಡ್ ಸಿಗುತ್ತೆ. ಸೊ ನೀವು ಆ ರೋಡ್ ನ ಸ್ಕಿಪ್ ಮಾಡಿ ಈ ರೋಡ್ ನ ತಗೊಂಡ್ರೆ ಆರಾಮಾಗಿ ಮಂಡ್ಯ ಊರೊಳಗೆ ಹೋಗಿದ್ದೇನೆ ನೀವು ಬೆಂಗಳೂರಿಗೆ ರೀಚ್ ಆಗ್ಬೋದು.